ನಿನ್ನೆ ನಡೆದಂತಹ ರಾಬ್ರಿ ಪ್ರಕರಣ ಇಡೀ ಸಿಲಿಕಾನ್ ಸಿಟಿಯಲ್ಲಿ ಸಂಚಲನ ಸೃಷ್ಟಿಸಿದೆ. ದರೋಡೆಕೋರರು ಪಕ್ಕಾ ಪ್ಲಾನ್ ಮಾಡಿದ್ರು. ಅದ್ರ ಕೂಡ ಪ್ರಮುಖವಾಗಿ ತಮ್ಮ ವಾಹನಕ್ಕೆ ಯಾರದೋ ನಕಲಿ ನಂಬರ್ ಪ್ಲೇಟ್ ಅನ್ನು ಅಳವಡಿಕೆ ಮಾಡಿ ನಿನ್ನೆ ರಾಬ್ರಿ ಮಾಡಿದ್ದಾರೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತಾರೆ. KA03NC8052 ನಿನ್ನೆ ರಾಬ್ರಿ ಮಾಡಿದಂತಹ ಇನೋವಾ ಕಾರಿನ ನಂಬರ್. ಬಟ್ ಅದರ ಅಸಲಿ ವಾಹನ ಇಲ್ಲಿದೆ. ಅಂದ್ರೆ KA03NC8052 ಸ್ವಿಫ್ಟ್ ನಂಬರ್ನ ಕಾರನ್ನು ನಕಲು ಮಾಡಿ ದರೋಡೆಕೋರರು ತಮ್ಮ ವಾಹನಕ್ಕೆ ಬಳಕೆ ಮಾಡಿ ಈ ಮೂಲಕ ರಾಬ್ರಿ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಅಂದ್ರೆ ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡೋದಕ್ಕೆ ಈ ಒಂದು ವಾಹನದ ಅಸಲಿ ಮಾಲೀಕರಿದ್ದಾರೆ. ಗಂಗಾಧರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನಿನ್ನೆ ಬೆಂಗಳೂರು ನಡೆದಂತಹ ದೊಡ್ಡ ರಾಬರಿ ಪ್ರಕರಣದಲ್ಲಿ ನಿಮ್ಮ ಕಾರ್ನ ನಂಬರ್ ಪ್ಲೇಟ್ ಬಳಕೆಯಾಗಿದೆ. ಈ ವಿಚಾರ ಗೊತ್ತಾಗಿ ಏನು ಅನಿಸುತ್ತೆ ಸರ್? ಶಾಕ್ ಆಗಿದೆ. ನಾನೊಂದು ಗಾಡಿನೇ ಹೊರಗಡೆ ತೆಗೀತಾ ಇಲ್ಲ, ಮತ್ತು ಹೇಗೆ ಅವರಿಗೆ ನನ್ನ ನಂಬರ್ ಸಿಕ್ಕಿದೆ ಅಂತ ಒಂದು ಆಶ್ಚರ್ಯ ಆಗ್ತಾ ಇದೆ. ಮೇ ಬಿ ಅವರು ರ್ಯಾಂಡಮ್ ಆಗಿ ಯಾವುದೋ ಒಂದು ನಂಬರ್ ಸೆಲೆಕ್ಟ್ ಮಾಡಿದೆ ಅಂತ ಕಾಣುತ್ತೆ. ಇಲ್ಲಾಂದರೆ ಆ ಥರ ನನ್ನದು ಮಾತ್ರ ಪರ್ಟಿಕ್ಯುಲರಿ ತೋರಿಸ್ಬೇಕು ಅಂದರೆ ನಾನು ಈ ಗಾಡಿನೇ ಜಾಸ್ತಿ ಹೊರಗಡೆ ತಗೊಳ್ತಾನೇ ಇಲ್ಲ. ಮ್ಯಾಕ್ಸಿಮಮ್ ಹೋದರೆ ಒಂದು ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಗಾಡಿ ಬಿಸಿಯಾಗಲಿ ಅಂತ ಓಡಿಸೋದು ಬಿಟ್ಟು ನಾನು, ಯಾಕೆಂದರೆ ಐ ಆಮ್ ಎನ್ ಓಲ್ಡ್ ಪರ್ಸನ್, 78 ಇಯರ್ಸ್ ಆಗಿದೆ, ನನ್ನ ಹಾರ್ಟ್ ಪೇಷೆಂಟು. ಸೊ ನನಗೆ ಈ ಗಾಡಿ ಓಡಿಸೋದೇ ಇಲ್ಲ. ನಾನು ರೇರ್ಲಿ ಓನ್ಲಿ ಐ ಯೂಸಿಂಗ್ ಇಟ್. ಐ ಡೋಂಟ್ ನೋ ಹೌ ದೇ ಯೂಸ್ಡ್ ಮೈ ನಂಬರ್. ಅದು ಪೊಲೀಸ್ ತನಿಖೆ ಮಾಡಿ ಐ ಥಿಂಕ್ ದೇ ಪಬ್ಲಿಕ್ಗೆ ಗೊತ್ತಾಗುತ್ತೆ ಯಾವ ಥರ ನನ್ನದು ಮಿಸ್ ಇದೆ. ನಾಳೆ ದಿಸ್ ಮೇ ಹ್ಯಾಪನ್ ಟು ದಮ್ ಆಲ್ಸೋ. ಅವ್ರದ್ದೇನು ಗಾಡಿ ಇನ್ನೊಬ್ರದ್ದು ಗಾಡಿ ಮಿಸ್ಯೂಸ್ ಮಾಡಿಕೊಂಡು ಇದೇ ಥರ ಕಳ್ತನ ಮಾಡಿಕೊಂಡು ಇಲ್ಲ ಡಕಾಯಿಟಿ ಮಾಡಿಕೊಂಡು ಜನಗಳಿಗೆ ಒಂಥರ ಇದಾಗುತ್ತದೆ. ಪೊಲೀಸ್ ಸಪೋಸ್ ಟು ಅದ್ರ ಬಗ್ಗೆ ಚೆನ್ನಾಗಿ ತನಿಖೆ ಕೊಡಬೇಕಾಗಿದ್ದು ಪೊಲೀಸ್ ಕರ್ತವ್ಯ. ಐ ಆಮ್ 100% ಪೊಲೀಸ್ ವಿಲ್ ಆ್ಯಕ್ಟ್ ಆನ್ ದಿಸ್ ಆ್ಯಂಡ್ ಕ್ಯಾಚ್ ದ ಕಲ್ಪ್ರಿಟ್ಸ್. ಸರ್, ಈ ವಿಚಾರ ಗೊತ್ತಾಗ್ತದೆ ನಿಮ್ಗೇನು ಭಯ ಆಯ್ತಾ? ಏನು ಅನ್ನಿಸ್ತು? ಅದೇ ಭಯ ಆಗೋಯ್ತು, ಒಂಥರ ಶಾಕು ಆಗೋಯ್ತು, ಭಯನೂ ಆಗೋಯ್ತು. ಯಾಕೆಂದರೆ ಇದು ನಾನು ಒಂದು ಓಲ್ಡ್ ಮ್ಯಾನ್ ಅಲ್ಲ, ನನ್ನ ರಾತ್ರಿಯೆಲ್ಲ ನನ್ನ ನಿದ್ರೆನೇ ಬರಲಿಲ್ಲ. ಯಾಕೆಂದರೆ BP ಜಾಸ್ತಿ ಆಗೋಯ್ತು, ನನ್ನ ರೇಸ್ ಆಗೋಯ್ತು. ಇದೇನಪ್ಪ ಒಂದು 20 ಫೋನುಗಳು ಎಲ್ಲರೂ ಕೇಳ್ಕೊಳ್ಳೋದು, ನನಗೊಂದು ಭಯ ಆಗ್ತಾನೇ ಇದೆ. ಅದರಿಂದ ಇಮ್ಮಿಡಿಯೇಟಾಗಿ ಜಾಸ್ತಿ ಟೈಮ್ ತೊಗೊಳ್ದಿರ ಅದನ್ನು ಪ್ರೂವ್ ಮಾಡಬೇಕಾದ್ರೆ ಪೊಲೀಸು ಮಾಡೇ ಮಾಡ್ತಾರೆ ಅಂತ ಐ ಆಮ್ ಶೂರ್ ಬ್ಯಾಂಗ್ಳೂರು ಪೊಲೀಸ್ ವಿಲ್ ಆ್ಯಕ್ಟ್ ಆನ್ ದಟ್. ನೀವು ಯಾವಾಗ ಈ ಒಂದು ಕಾರ್ ಸ್ವಿಫ್ಟ್ ಕಾರ್ ಖರೀದಿ ಮಾಡಿ? 18 ಮಾಡೆಲ್ ಇದು. ಐ ಆಮ್ ದ ಫಸ್ಟ್ ಓನರು. 2018 ತಗೊಂಡಿದ್ದು ಹೊಸ ಕಾರು. ನಾನು ಬಿಟ್ಟು ಬೇರೆ ಯಾರೂ ಇದನ್ನು ಯೂಸ್ ಮಾಡ್ತಾ ಇಲ್ಲ. ನಿನ್ನೆ ಈ ಕಾರು ಇಡೀ ದಿನ ಎಲ್ಲಿತ್ತು ಸರ್? ಇದು ಇಲ್ಲಿ ಮನೆಯಲ್ಲಿ ಪಾರ್ಕಿಂಗ್, ಎಲ್ಲೂ ಹೊರಗಡೆನೇ ಬಂದಿಲ್ಲ ನಾನು. ಮೋಸ್ಟ್ಲಿ ನಾನು ಹೊರಗಡೆ ಹೋಗೋದೇ ಇಲ್ಲ. ಹೋದರೆ ಕೂಡ ಒಂದು ತರಕಾರಿ ತಗೊಳ್ಳೋದಕ್ಕೆ ಹೋಗ್ತೀನಿ. ಅದು ಕೂಡ ಯಾಕೆಂದರೆ ಜಾಸ್ತಿ ವೆಯ್ಟ್ ಇದ್ದರೆ, ಯಾಕೆಂದರೆ ನನಗೆ ವೆಯ್ಟ್ ತಗೊಳ್ಳೋಕ್ಕಾಗಲ್ಲ, ಹಾರ್ಟ್ ಪೇಷಂಟ್ ಅಲ್ಲ. ಸೊ ಐ ಮೇ ಟೇಕ್ ದ ವೆಹಿಕಲ್, ಅದರ್ವೈಸ್ ನೋ. ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಏನೇನು ಪ್ರಮುಖವಾಗಿ ನಿಮ್ಮ ಹತ್ರ ಕೇಳಿದ್ರು? ನೀವೇನು ಅವ್ರಿಗೆ? ಪೊಲೀಸ್ ಇಷ್ಟೇ ಕೇಳಿದ್ದು, ನಿಮ್ಮ ಗಾಡಿ ಇದು ಡಾಕ್ಯುಮೆಂಟ್ ಕೇಳಿದ್ರು. ನಾನು ಡಾಕ್ಯುಮೆಂಟ್ ತೋರಿಸಿದೆ, ಮತ್ತು ಅವ್ರೇನು ಜಾಸ್ತಿ ಏನು ಮಾತಾಡಿಲ್ಲ. ನಂತರ ಈ ಥರ ಏನೋ ಒಂದು ನಿಮ್ಮ ಗಾಡಿ ನಂಬರ್ ಮಿಸ್ಯೂಸ್ ಆಗಿದೆ ಅಂತ ಅವರು ಹೇಳಿದ್ರು. ಗಾಡಿ ಮಿಸ್ಯೂಸ್ ಆಗೋದಕ್ಕೆ ಯಾರು ಮಾಡಿರ್ಬೋದು ಅಂತ ನನಗೆ ಗೊತ್ತಿಲ್ಲ. ಅದನ್ನ ಪೊಲೀಸ್ ಕಂಡಿಡೀಲಿ. ಯಾಕೆ ಅವರು ಇದೇ KA03NC8052 ಇದೇ ಗಾಡಿ ನಂಬರ್ ಅಂದರೆ ನಂಬರ್ನ ಬಳಕೆ ಮಾಡಿದ್ರೆ ನಿಮ್ಗೆ ಅನಿಸ್ತಿದೆ ಸರ್? ಏನು ಅನುಮಾನ ವ್ಯಕ್ತ ಆಗ್ತಿದೆ? ಅವರು ಒಂದು ಲಾಟ್ರಿ ಯಾವುದೋ ಒಂದು ನಂಬರ್ ಹಾಕಿದೆ ಅಂತ ಕಾಣುತ್ತೆ. ನಾಟ್ ಪರ್ಟಿಕ್ಯುಲರ್ಲಿ ಇಂಥ ನಂಬರ್ ಇರಬೇಕು ಅಂತಲ್ಲ. ಒಂದು ಸ್ವಿಫ್ಟ್ ಗಾಡಿಗೂ ಮತ್ತು ಅದು ಇನ್ನೋವಾ ಅಂತೆ, ಡಕಾಯಿಟಿ ಆಗಿರೋ ವೆಹಿಕಳು. ಇದು ಬಂದು ಇನ್ನೋವಾ, ಸ್ವಿಫ್ಟು. ಅದು ಏನು ಅದರದ್ದು ಲಾಜಿಕ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಹಿಂದೆ ಯಾವತ್ತಾದರೂ ಈ ರೀತಿಯ ಅಂದರೆ ನಿಮಗೆ ಈಗ ಯಾವುದೋ ಒಂದು ನಿಯಮ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದ ಸಂದರ್ಭದಲ್ಲಿ ಮೆಸೇಜ್ ಬರುತ್ತೆ, ನಿಮ್ಮ ನಂಬರಲ್ಲಿ ಯಾವತ್ತೂ ಈ ಹಿಂದೆ ಉಲ್ಲಂಘನೆ ಆಗಿರೋದು ಆ ಥರ ಏನಾದರೂ ಮೆಸೇಜ್ ಬಂದಿದೆಯಾ? ಇಲ್ಲ, ನನಗೆ ಇದುವರೆಗೂ ಯಾವುದೂ ಬಂದಿಲ್ಲ. ಚಲಾನ್ ಒಂದು ಸರ್ತಿ ಬಂದಿತ್ತು, ಅದು ನಾನು ಕೆಟ್ಟಿದ್ದೆ. ನೋ ಪಾರ್ಕಿಂಗಲ್ಲಿ. ಅಂದರೆ ಇದು ಫಸ್ಟ್ ಟೈಮ್ ಆಗಿರೋದು? ಹಾಂ. ಇವಿಷ್ಟು ಕಾರಿನ ಮಾಲೀಕ ಗಂಗಾಧರ್ ಮಾತು. ಕ್ಯಾಮರಾ ಪರ್ಸನ್ ರೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿನ್ನೆ ನಡೆದಂತಹ ರಾಬ್ರಿ ಪ್ರಕರಣ ಇಡೀ ಸಿಲಿಕಾನ್ ಸಿಟಿಯಲ್ಲಿ ಸಂಚಲನ ಸೃಷ್ಟಿಸಿದೆ. ದರೋಡೆಕೋರರು ಪಕ್ಕಾ ಪ್ಲಾನ್ ಮಾಡಿದ್ರು. ಅದ್ರ ಕೂಡ ಪ್ರಮುಖವಾಗಿ ತಮ್ಮ ವಾಹನಕ್ಕೆ ಯಾರದೋ ನಕಲಿ ನಂಬರ್ ಪ್ಲೇಟ್ ಅನ್ನು ಅಳವಡಿಕೆ ಮಾಡಿ ನಿನ್ನೆ ರಾಬ್ರಿ ಮಾಡಿದ್ದಾರೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತಾರೆ. KA03NC8052 ನಿನ್ನೆ ರಾಬ್ರಿ ಮಾಡಿದಂತಹ ಇನೋವಾ ಕಾರಿನ ನಂಬರ್. ಬಟ್ ಅದರ ಅಸಲಿ ವಾಹನ ಇಲ್ಲಿದೆ. ಅಂದ್ರೆ KA03NC8052 ಸ್ವಿಫ್ಟ್ ನಂಬರ್ನ ಕಾರನ್ನು ನಕಲು ಮಾಡಿ ದರೋಡೆಕೋರರು ತಮ್ಮ ವಾಹನಕ್ಕೆ ಬಳಕೆ ಮಾಡಿ ಈ ಮೂಲಕ ರಾಬ್ರಿ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಅಂದ್ರೆ ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡೋದಕ್ಕೆ ಈ ಒಂದು ವಾಹನದ ಅಸಲಿ ಮಾಲೀಕರಿದ್ದಾರೆ. ಗಂಗಾಧರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನಿನ್ನೆ ಬೆಂಗಳೂರು ನಡೆದಂತಹ ದೊಡ್ಡ ರಾಬರಿ ಪ್ರಕರಣದಲ್ಲಿ ನಿಮ್ಮ ಕಾರ್ನ ನಂಬರ್ ಪ್ಲೇಟ್ ಬಳಕೆಯಾಗಿದೆ. ಈ ವಿಚಾರ ಗೊತ್ತಾಗಿ ಏನು ಅನಿಸುತ್ತೆ? ಶಾಕ್ ಆಗಿದೆ. ನಾನೊಂದು ಗಾಡಿನೇ ಹೊರಗಡೆ ತೆಗೀತಾ ಇಲ್ಲ, ಮತ್ತು ಹೇಗೆ ಅವರಿಗೆ ನನ್ನ ನಂಬರ್ ಸಿಕ್ಕಿದೆ ಅಂತ ಒಂದು ಆಶ್ಚರ್ಯ ಆಗ್ತಾ ಇದೆ. ಮೇ ಬಿ
ಅವರು ರ್ಯಾಂಡಮ್ ಆಗಿ ಯಾವುದೋ ಒಂದು ನಂಬರ್ ಸೆಲೆಕ್ಟ್ ಮಾಡಿದೆ ಅಂತ ಕಾಣುತ್ತೆ. ಇಲ್ಲಾಂದರೆ ಆ ಥರ ನನ್ನದು ಮಾತ್ರ ಪರ್ಟಿಕ್ಯುಲರಿ ತೋರಿಸ್ಬೇಕು ಅಂದರೆ ನಾನು ಈ ಗಾಡಿನೇ ಜಾಸ್ತಿ ಹೊರಗಡೆ ತಗೊಳ್ತಾನೇ ಇಲ್ಲ. ಮ್ಯಾಕ್ಸಿಮಮ್ ಹೋದರೆ ಒಂದು ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಗಾಡಿ ಬಿಸಿಯಾಗಲಿ ಅಂತ ಓಡಿಸೋದು ಬಿಟ್ಟು ನಾನು, ಯಾಕಂದರೆ ಐ ಆಮ್ ಎನ್ ಓಲ್ಡ್ ಪರ್ಸನ್, 78 ಇಯರ್ಸ್ ಆಗಿದೆ, ನಾನು ಹಾರ್ಟ್ ಪೇಷೆಂಟು. ಸೊ ನನಗೆ ಈ ಗಾಡಿ ಓಡಿಸೋದೇ ಇಲ್ಲ. ನಾನು ರೇರ್ಲಿ ಓನ್ಲಿ ಐ ಯೂಸಿಂಗ್ ಇಟ್. ಐ ಡೋಂಟ್ ನೋ ಹೌ ದೇ ಯೂಸ್ ಟು ಮೈ ನಂಬರ್. ಅದು ಪೊಲೀಸ್ ತನಿಖೆ ಮಾಡಿ ಐ ಥಿಂಕ್ ದೇ ಪಬ್ಲಿಕ್ಗೆ ಗೊತ್ತಾಗುತ್ತೆ ಯಾವ ಥರ ನನ್ನದು ಮಿಸ್ ಇದೆ. ನಾಳೆ ದಿಸ್ ಮೇ ಹ್ಯಾಪನ್ ಟು ದಮ್ ಆಲ್ಸೋ. ಅವ್ರದ್ದೇನು ಗಾಡಿ ಇನ್ನೊಬ್ರದ್ದು ಗಾಡಿ ಮಿಸ್ಯೂಸ್ ಮಾಡಿಕೊಂಡು ಇದೇ ಥರ ಕಳ್ತನ ಮಾಡಿಕೊಂಡು ಇಲ್ಲ ಡಕಾಯಿಟಿ ಮಾಡಿಕೊಂಡು ಜನಗಳಿಗೆ ಒಂಥರ ಇದಾಗುತ್ತದೆ. ಪೊಲೀಸ್ ಸಪೋಸ್ ಟು ಅದ್ರ ಬಗ್ಗೆ ಚೆನ್ನಾಗಿ ತನಿಖೆ ಕೊಡಬೇಕಾಗಿದ್ದು ಪೊಲೀಸ್ ಕರ್ತವ್ಯ. ಐ ಆಮ್ 100% ಪೊಲೀಸ್ ವಿಲ್ ಆ್ಯಕ್ಟ್ ಆನ್ ದಿಸ್ ಆ್ಯಂಡ್ ಕ್ಯಾಚ್ ದ ಕಲ್ಪ್ರಿಟ್ಸ್. ಸರ್, ಈ ವಿಚಾರ ಗೊತ್ತಾಗ್ತದೆ ನಿಮ್ಗೇನು ಭಯ ಆಯ್ತಾ, ಏನು ಅನ್ನಿಸ್ತು? ಅದೇ ಭಯ ಆಗೋಯ್ತು, ಒಂಥರ ಶಾಕು ಆಗೋಯ್ತು, ಭಯನೂ ಆಗೋಯ್ತು. ಯಾಕೆಂದರೆ ಇದು ನಾನು ಒಂದು ಓಲ್ಡ್ ಮ್ಯಾನ್ ಅಲ್ಲ, ನನ್ನ ರಾತ್ರಿಯೆಲ್ಲ ನನ್ನ ನಿದ್ರೆನೇ ಬರಲಿಲ್ಲ. ಯಾಕೆಂದರೆ ಬಿ ಪಿ ಜಾಸ್ತಿ ಆಗೋಯ್ತು, ನನ್ನ ರೇಸ್ ಆಗೋಯ್ತು. ಇದೇನಪ್ಪ ಅದು ಒಂದು 20 ಫೋನುಗಳು ಎಲ್ಲರೂ ಕೇಳ್ಕೊಳ್ಳೋದು, ನನಗೊಂದು ಭಯ ಆಗ್ತಾನೇ ಇದೆ. ಇದು ಅದರಿಂದ ಇಮ್ಮಿಡಿಯೇಟಾಗಿ ಜಾಸ್ತಿ ಟೈಮ್ ತೊಗೊಳ್ದಿರ ಅದನ್ನು ಪ್ರೂವ್ ಮಾಡಬೇಕಾದ್ರೆ ಪೊಲೀಸು ಮಾಡೇ ಮಾಡ್ತಾರೆ ಅಂತ ಐ ಆಮ್ ಶೂರ್ ಬ್ಯಾಂಗ್ಳೂರು ಪೊಲೀಸ್ ವಿಲ್ ಆ್ಯಕ್ಟ್ ಆನ್ ದಟ್. ನೀವು ಯಾವಾಗ ಈ ಒಂದು ಕಾರ್ ಸ್ವಿಫ್ಟ್ ಕಾರ್ ಖರೀದಿ ಮಾಡಿರೋದು? 18 ಮಾಡಲ್ ಇದು. ನಾನು ಐ ಆಮ್ ದ ಫಸ್ಟ್ ಓನರು. 2018 ತಗೊಂಡಿದ್ದು ಹೊಸ ಕಾರು. ನಾನು ಬಿಟ್ಟು ಬೇರೆ ಯಾರೂ ಇದನ್ನು ಯೂಸ್ ಮಾಡ್ತಾ ಇಲ್ಲ. ನಿನ್ನೆ ಈ ಕಾರು ಇಡೀ ದಿನ ಎಲ್ಲಿತ್ತು ಸರ್ ಇದು? ಇಲ್ಲಿ ಮನೆಯಲ್ಲಿ ಪಾರ್ಕಿಂಗ್, ಎಲ್ಲೂ ಹೊರಗಡೆನೇ ಬಂದಿಲ್ಲ ನಾನು. ಮೋಸ್ಟ್ಲಿ ನಾನು ಹೊರಗಡೆ ಹೋಗೋದೇ ಇಲ್ಲ. ಹೋದರೆ ಕೂಡ ಒಂದು ತರಕಾರಿ ತಗೊಳ್ಳೋದಕ್ಕೆ ಹೋಗ್ತೀನಿ. ಅದು ಕೂಡ ಯಾಕೆಂದರೆ ಜಾಸ್ತಿ ವೆಯ್ಟ್ ಇದ್ದರೆ, ಯಾಕೆಂದರೆ ನನಗೆ ವೆಯ್ಟ್ ತಗೊಳ್ಳೋಕ್ಕಾಗಲ್ಲ, ಹಾರ್ಟ್ ಪೇಷೆಂಟ್ ಅಲ್ಲ. ಸೊ ಐ ಮೇ ಟೇಕ್ ದ ವೆಹಿಕಲ್, ಅದರ್ವೈಸ್ ನೋ. ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಏನೇನು ಪ್ರಮುಖವಾಗಿ ನಿಮ್ಮ ಹತ್ರ ಕೇಳಿದ್ರು, ನೀವೇನು ಅವ್ರಿಗೆ? ಪೊಲೀಸ್ ಇಷ್ಟೇ ಕೇಳಿದ್ದು, ನಿಮ್ಮ ಗಾಡಿ ಇದು ಡಾಕ್ಯುಮೆಂಟ್ ಕೇಳಿದ್ರು. ನಾನು ಡಾಕ್ಯುಮೆಂಟ್ ತೋರಿಸಿದೆ, ಮತ್ತು ಅವ್ರೇನು ಜಾಸ್ತಿ ಏನು ಮಾತಾಡಿಲ್ಲ. ನಂತರ ಈ ಥರ ಏನೋ ಒಂದು ನಿಮ್ಮ ಗಾಡಿ ನಂಬರ್ ಮಿಸ್ಯೂಸ್ ಆಗಿದೆ ಅಂತ ಅವರು ಹೇಳಿದ್ರು. ಗಾಡಿ ಮಿಸ್ಯೂಸ್ ಆಗೋದಕ್ಕೆ ಯಾರು ಮಾಡಿರ್ಬೋದು ಅಂತ ನನಗೆ ಗೊತ್ತಿಲ್ಲ. ಅದು ಅದನ್ನು ಪೊಲೀಸ್ ಕಂಡಿಡೀಲಿ. ಯಾಕೆ ಅವರು ಇದೇ KA 03 NC 8052 ಇದೇ ಗಾಡಿ ನಂಬರ್ನ ಬಳಕೆ ಮಾಡಿದ್ರೆ ನಿಮ್ಗೆ ಅನಿಸ್ತಿದೆ ಸರ್? ಏನು ಅನುಮಾನ ವ್ಯಕ್ತ ಆಗ್ತಿದೆ? ಅವರು ಒಂದು ಲಾಟ್ರಿ ಯಾವುದೋ ಒಂದು ನಂಬರ್ ಹಾಕಿದೆ ಅಂತ ಕಾಣುತ್ತೆ. ನಾಟ್ ಪರ್ಟಿಕ್ಯುಲರ್ಲಿ ಇಂಥ ನಂಬರ್ ಇರಬೇಕು ಅಂತಲ್ಲ. ಒಂದು ಸ್ವಿಫ್ಟ್ ಗಾಡಿಗೂ ಮತ್ತು ಅದು ಇನ್ನೋವಾ ಅಂತೆ, ಡಕಾಯಿಟಿ ಆಗಿರೋ ವೆಹಿಕಳು. ಇದು ಬಂದು ಇನ್ನೋವಾ ಸ್ವಿಫ್ಟು. ಅದು ಏನಕ್ಕೆ, ಏನು ಅದರದ್ದು ಲಾಜಿಕ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಹಿಂದೆ ಯಾವತ್ತಾದರೂ ಈ ರೀತಿಯ ಅಂದರೆ ನಿಮಗೆ ಈಗ ಯಾವುದೋ ಒಂದು ನಿಯಮ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದ ಸಂದರ್ಭದಲ್ಲಿ ಮೆಸೇಜ್ ಬರುತ್ತೆ, ನಿಮ್ಮ ನಂಬರಲ್ಲಿ ಯಾವತ್ತೂ ಈ ಹಿಂದೆ ಉಲ್ಲಂಘನೆ ಆಗಿರೋದು ಆ ಥರ ಏನಾದರೂ ಮೆಸೇಜ್ ಬಂದಿದೆಯಾ? ಇಲ್ಲ, ನನಗೆ ಇದುವರೆಗೂ ಯಾವುದೂ ಬಂದಿಲ್ಲ. ಚಲಾನ್ ಒಂದು ಸರ್ತಿ ಬಂದಿತ್ತು, ಅದು ನಾನು ಕೆಟ್ಟಿದ್ದೆ. ನೋ ಪಾರ್ಕಿಂಗಲ್ಲಿ. ಅಂದರೆ ಇದು ಫಸ್ಟ್ ಟೈಮ್ ಆಗಿರೋದು? ಹಾಂ. ಇವಿಷ್ಟು ಕಾರಿನ ಮಾಲೀಕ ಗಂಗಾಧರ್ ಮಾತು. ಕ್ಯಾಮರಾ ಪರ್ಸನ್ ರೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.